ರಾಮ ಸುರಾಮ ರಾಮ ರವಿ ಸುತ ಫಲ ರಾಮ ರವಿ ಸುತ ಫಲ ಅಮಿತ ಫಲ ಹರೇ ರಾಮ ಜಯ ಶ್ರೀ ರಾಮ ಸುರಾಮ ರಾಮ 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 ರಾಕ್ಷಸ ಭೀಮ ರಾಮ 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 ರಾಕ್ಷಸ ಭೀಮ ರವಿಕುಲ ಸೋಮ ರವಿಕುಲ ಸೋಮ ರಾಜರ ರಾಮ ಪರಮ ಪುರುಷ ಹರೆ ಪರಮ ಪುರುಷ ಹರೆ ಪಾವನ ಶ್ರೀ ಹರೆ ರಾಮ ಜಯ ಶ್ರೀ ರಾಮ ಸುರಾಮ ಶ್ರೀ ಶನಿ ದೇವನೇ ನಮೋ ನಮೋ ಭವ ಪಾಪ ವಿನಾಶನೆ ನಮೋ ನಮೋ ಶ್ರೀ ಶನಿ ದೇವನೇ ನಮೋ ನಮೋ ಭವ ಪಾಪ ವಿನಾಶನೆ ನಮೋ ನಮೋ ನೀಲಾಂಬರಧರ ನಮೋ ನಮೋ ನೀಲಾಂಬರಧರ ನಮೋ ನಮೋ ಭವಪೀತಾಂಬರ ನಮೋ ನಮೋ ಶ್ರೀ ಶನಿ ದೇವನೇ ನಮೋ ನಮೋ ಭವ ಪಾಪ ವಿನಾಶನೆ ನಮೋ ನಮೋ ಗ್ರಹಗಳಿಗಧಿಪನೆ ನಮೋ ನಮೋ ಗ್ರಹಗಳಿಗಧಿಪನೆ ನಮೋ ನಮೋ ಛಾಯಾಪುತ್ರನೆ ನಮೋ ನಮೋ ಶ್ರೀ ಶನಿ ದೇವನೇ ನಮೋ ನಮೋ ಭವ ಪಾಪ ವಿನಾಶನೆ ನಮೋ ನಮೋ ಸೂರ್ಯೋದಯ ನಮೋ ನಮೋ ಸೂರ್ಯೋದಯ ನಮೋ ನಮೋ ಸುರನರ ಪೂಜಿತ ನಮೋ ನಮೋ ಶ್ರೀ ಶನಿ ದೇವನೇ ನಮೋ ನಮೋ ಭವ ಪಾಪ ವಿನಾಶನೆ ನಮೋ 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 ರಮಣ ಗೋವಿಂದ ದೇವರ ಪಾದಕ್ಕೆ ಗೋವಿಂದ ನವಗ್ರಹ ಪಾದಾರ್ಥ ಗೋವಿಂದ ಹರ ನಮ ಪಾರ್ವತಿ ಪದೇ ಜನ್ಮಾತ್ಮ ಕಿ ಜನ್ಮಾತ್ಮ ಕಿ ಜನ್ಮಾತ್ಮ ಕಿ ಸ್ವಾಮಿ ಕಿ ಸರ್ವ ಅಪರಾಧವನ್ನು ಕ್ಷಮಿಸು ಗೋವಿಂದ ರಂಗನಾಥ ಕೃಪೋಚ ನಾಟಕ ಮಂಡಳಿ ಕಿ ಬಸವೇಶ್ವರ ನಾಟಕ ಮಂಡಳಿ ಕಿ ವಿಘ್ನೇಶ್ವರ ಸ್ವಾಮಿ ಮಹಾತ್ಮ ಕಿ ಮುನೇಶ್ವರ ಸ್ವಾಮಿ ಕಿ ಕಮಲ ವಿಲಾಸಾಗರ ಸದಾ ಸುಶೀಲ ವಿನೋದ ಪರಿಪಾ ಇದೇ ಕಮಲ ವಿಲಾಸಾಗರ ಕಮಲಯತಾಕ್ಷ ಕಮಲಾಸನದಿ ಕಮಲಯತಾಕ್ಷ ಕಮಲಾಸನದಿ ಸಮರ ಮುಕುಟ ಸಮ ಮುಕುಟ ಸಮಜಿತ ಕಮಲ ವಿಲಾಸಾಗರ ಸದಾ ಸುಶೀಲ ಶ್ರೀಲೋಲ ಪರಿಪಾ ಹಿ ದೇವ ಕಮಲ ವಿಲಾಸಾಗರ ಸಭಾಮಾನ್ಯರಲ್ಲಿ ವಿಜ್ಞಾಪನೆಗಳು. ಈ ದಿವಸ ಶ್ರೀ ಬಸವೇಶ್ವರ ಕೃಪಾ ಪೋಷಿತ ನಾಟಕ ಮಂಡಳಿಯವರ ನಾವು ರಾಜಸತ್ಯರ್ಥ ಅಥವಾ ಶನಿ ಪ್ರಭಾವ ಎಂಬ ಪೌರಾಣಿಕ ನಾಟಕವನ್ನು ಅಭಿನಯಿಸುತ್ತೇವಾದ್ದರಿಂದ ಯಾವ ರಾಗ ತಾಳದಲ್ಲಿ ಆಗಲಿ
ಯಾವ ಕಲಾವಿದರಲ್ಲೇ ಆಗಲಿ ತಪ್ಪು ತೊದಲು ನುಡಿಗಳು ಬಂದರೂ ಸಹ ಅಂಶಕ್ಷೀರಂತೆ ಮನ್ನಿಸಿ ಕಾಪಾಡಬೇಕೆಂದು ತಮ್ಮಲ್ಲಿ ಬೇಡಿಕೊಳ್ಳುವೆನು. ಆಹಾ, ಈ ಸಭೆಯು ಎಷ್ಟೊಂದು ಮನೋಹರವಾಗಿರುವುದು. ಈ ಸಭಿಕರ ಮನಸ್ಸನ್ನು ಯಾವ ರೀತಿ ಸಂತೋಷಪಡಿಸಲಿ. ಓಹೋ, ಮರೆತಿದ್ದೆನು. ಸಹಾಯಕರಾದ ನಟಿಯನ್ನು ಕರೆದು ಆಲೋಚಿಸುವೆನು. ಮಗ ಕಾಮಿನಿಯೇ ಮುದದಿಂದ ಬಾಬಾ ಪ್ರಿಯೆ, ಮಗ ಕಾಮಿನಿಯೇ ಮುದದಿಂದ ಬಾಬಾ ಪ್ರಿಯೆ, ಸಭೆಯವರೋ ಕರೆಯವರೋ ಕರೆಯವರೋ ಚಂದದಿಂದಾಲಿ ನೀನ್ ಸಭೆಗೀಗ ಬಾಬಾ ಪ್ರಿಯೆ, ಚಂದದಿಂದಾಲಿ ಕಾಮಿನಿಯೇ ಮುದದಿಂದ ಬಾಬಾ ಆರ್ಯಾನೆ ಬಂದಿರುವೇನೋ ಕರೆಸಿದ ಕಾರಣವೇನೋ, ಅರೇ ಆರ್ಯಾನೆ ಬಂದಿರುವೇನೋ ಕರೆಸಿದ ಕಾರಣವೇನು, ಸುಂದರನೇ ಬಂದಿರುವೆ, ಅರೇ ಸುಂದರನೇ ಬಂದಿರುವೆ, ಅಂದ ಚಂದಾದಿಯಿಂದ ಆರ್ಯಾನೆ ಬಂದಿರುವೇನೋ, ಆರ್ಯಾನೆ ಬಂದಿರುವೇನೋ ಕರೆಸಿದ ಕಾರಣವೇನೋ. ಪ್ರಿಯ, ಅರೇ ನಿನ್ನ ಪಾದ ಪದ್ಮಗಳಿಗೆ ವಂದಿಸುವೆನು ಪ್ರಿಯ. ಆರ್ಯ, ನಿನಗೆ ಮಂಗಳವಾಗಲಿ ಮೇಲೆ ಹೇಳು. ಪ್ರಿಯ, ಆರ್ಯ ಈ ದಿವಸ ಇಷ್ಟೊಂದು ಜಾಗೃತಿಯಾಗಿ ನನ್ನನ್ನು ಕರೆಸಲು ಕಾರಣವೇನು ಮನೋಹರ? ಆರ್ಯ, ಈ ಸಭೆಯನ್ನು ನೋಡಿದೆ ಎಷ್ಟೊಂದು ಮನೋಹರವಾಗಿರೋದು. ಹೌದು ಪ್ರಿಯ. ಆರ್ಯ, ಪ್ರಿಯ, ಈ ಸಭಿಕರ ಮನಸ್ಸಿಗೂ ನನ್ನ ಮನಸ್ಸಿಗೂ ಸಂತೋಷವಾಗುವಂತೆ ಯಾವುದಾದ್ರೂ ಒಂದು ಋತುವನ್ನು ಕುರಿತು ಗಾನವನ್ನು ಪಾಡುವಳಾಗೋ. ಯಾವ ಋತುವನ್ನು ಕುರಿತು ಗಾನ ಪಾಡಲಿ ಪ್ರಿಯ? ಆರ್ಯ, ಈಗ ತಾನೇ ಒದಗಿ ಬಂದಿರುವ ವಸಂತ ಋತುವನ್ನು ಕುರಿತು ಗಾನವನ್ನು ಪಾಡುವಳಾಗೋ. ಹಾಗೆ ಆಗಲಿ ಪ್ರಿಯ. ವಸಂತ ಮಾಸಲಿ ಹೊಸ, ಆರ್ಯ ವಸಂತ ಮಾಸಲಿ ಹೊಸ ಆರ್ಯ ಕೂಡಿ ಸಂಗೀತದಲ್ಲಿ ಸಂದಾಪ ಕೇಳಿ ಸಂಭ್ರಮ ಪಡುತ್ತಿದೆ ಬಾರ, ವಸಂತ ಮಾಸದಿ ಹೊಸ. ಕುಹು 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 ಎನ್ನುತ್ತಿದೆ ಕೋಗಿಲೆ, ಆರ್ಯ ಕುಹು 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 ಎನ್ನುತ್ತಿದೆ ಕೋಗಿಲೆ, ಮಾನವ ಕೋಗಿಲೆ ಮುಗಿಲಿಗೆ ಹಾರಲೆ, ಮಾನವ ಕೋಗಿಲೆ ಮುಗಿಲಿಗೆ ಹಾರಲೆ, ಮುಗಿಲಿಗೆ ಹಾರಲೆ, ನಿನ್ನ ಸೇರಲೆ. ಮುಗಿಲಿಗೆ ಹಾರಲೆ, ನಿನ್ನ ಸೇರಲೆ, ವಸಂತ ಮಾಸದಿ ಹೊಸ ರಾಗಮನದೊಳು ಮೂಡಿ ಸಂಗಾಳಿಯಲ್ಲಿ ಸಂಗೀತ ಕೇಳಿ ಸಂಭ್ರಮ ಪಡುತ್ತಿದೆ ವಾರ, ವಸಂತ ಮಾಸದಿ ಹೊಸ, ವಸಂತ ಮಾಸದಿ ಹೊಸ, ವಸಂತ ಮಾಸದಿ ಹೊಸ. ಪ್ರಿಯ, ಆರ್ಯ ನೀವು ಹೇಳಿದಾಗೆ ಗಾನವನ್ನು ಪಾಡಿದ್ದಾಯಿತು. ಇನ್ನು ನನ್ನ ಮನಸ್ಸನ್ನು ಸಂತೋಷಪಡಿಸಲು ನೀವೊಂದು ಬಾರಿ ಗಾನ ಪಾಡುವರಾಗಿ. ಹಾಗೆ ಆಗಲಿ ಪ್ರಿಯ. ಪ್ರಿಯ, ಪ್ರಿಯ ನತ್ತ ಬಾರೆ ಬಾಮಿನಿ ಮನ ಮೋಹಿನಿ. ಆರ್ಯ ನಲಿಯುತ್ತ ಬಾರೆ ಬಾಮಿನಿ ಮನ ಮೋಹಿನಿ, ನಿನಗಾಗಿ ಹುದಯನ ಪ್ರೇಮ ಆ ಆ
ಅರೇ ನಿನಗಾಗಿ ಹುದೋ ಎನ್ನ ಪ್ರೇಮ ಆ ಆ ಆ ನಲಿಯುತ್ತ ಬಾರೆ ಬಾಮಿನಿ ಮನಮೋಹಿನಿ ನಲಿಯುತ್ತ ಬಾರೋ ಮೋಹನ ಮನಮೋಹನ. ಅರೇ ಹೇಳೊಳಗು ನಲಿಯುತ್ತ ಬಾರೋ ಮೋಹನ ಮನಮೋಹನ ನಿನಗಾಗಿ ಹುದು ಎನ್ನ ಪ್ರೇಮ ಆ ಆ ಆ ಆ. ಅರೇ ನಿನಗಾಗಿ ಹುದು ಎನ್ನ ಪ್ರೇಮ ಆ ಆ ಆ ಆ. ನಲಿಯುತ್ತ ಬಾರೋ ಮೋಹನ ಮನಮೋಹನ. ನೀನೇ ಎನ್ನ ಪ್ರೇಮದ ರಮಣಿ ನೀನೇ ಎನ್ನ ಕಾಂತಿಯ ರಮಣಿ. ಅರೇ ನೀನೇ ಎನ್ನ ಪ್ರೇಮದ ರಮಣಿ ನೀನೇ ಎನ್ನ ಕಾಂತಿಯ ರಮಣಿ ನಲಿಯುತ್ತ ಬಾರೆ ಬಾಮಿನಿ ಮನಮೋಹಿನಿ ನಿನಗಾಗಿಹುದು ಎನ್ನ ಪ್ರೇಮ ಆ ಆ ಆ ಆ. ಅರೇ ನಿನಗಾಗಿಹುದು ಎನ್ನ ಪ್ರೇಮ ಆ ಆ ಆ ನಲಿಯುತ್ತ ಬಾರೆ ಬಾಮಿನಿ ಮನಮೋಹಿನಿ. ನೀನೇ ಎಲ್ಲ ಪ್ರೇಮದ ರಮಣ ನೀನೇ ಎಲ್ಲ ಪ್ರೀತಿಯ ತರುಣ. ಅರೇ ನೀನೇ ಎಲ್ಲ ಪ್ರೇಮದ ರಮಣ ನೀನೇ ಎಲ್ಲ ಪ್ರೀತಿಯ ತರುಣ. ನಿನ್ನವೆಲ್ಲ ಮೋಹದ ಮೋಹನ ಬಿಡು ಮೋಹನ. ಅರೇ ಹೇಳೊಳಗು ನಿನಗಾಗಿ ಹುದು ಎನ್ನ ಪ್ರೇಮ ಆ ಆ ಆ ಆ. ನದಿಗದಾಗಿದೆ ಮೋಹನ ಪ್ರಿಯ ಮೋಹನ. ಆರ್ಯೆ ಸ್ವಾಮಿ ನಾವು ಬಂದ ವೇಳೆ ಆಯ್ತು ಮುಂದಿನ ಪಾತ್ರ ವಿಚಾರಿಸೋಣ ನಡೆ. ಹೋಗು ಮುನ್ನ ಒಂದು ಗಾನವನ್ನು ಪಾಡಿಕೊಂಡು ಹೋಗೋಣ ಸ್ವಾಮಿ. ಪ್ರೇಮದ ಪೂಜೆ. ಓ ಪ್ರೇಮದ ಪೂಜಾರಿ ತಾಯನ್ನ ಮನಸ್ಸಿನ ಸಂಚಾರಿ. ಓ
ಬಾರ ಜಾಣ ಊಡು ಬಾಣ ಬಾರ ಜಾಣ ಊಡು ಬಾಣ ಬಂದು ಸೇರಿತ ನೀನ ಬಾರ ಜಾಣ ಊಡು ಬಾಣ ಬಂದು ಸೇರಿತ ನೀನ ನನ್ನ ಪ್ರಾಣ ನಿನ್ನ ಜಾಣ ನನ್ನ ಪ್ರಾಣ ನಿನ್ನ ಜಾಣ ಊಡು ಬಾಣ ಓ ಪ್ರೇಮದ ಪೂಜಾರಿ ಬಾ ಎನ್ನ ಮನಸ್ಸು ಜಾರಿ ಓ ಪ್ರೇಮದ ಪೂಜಾರಿ ಬಾ ಎನ್ನ ಮನಸ್ಸಿನ ಸಂಚಾರಿ ಅಂದದಲ್ಲಿ ಅಂದಿರಲು ಅಂದದಲ್ಲಿ ಬಂದಿರಲು ಸಿಂಗಾರ ಓ ಪ್ರೇಮದ ಪೂಜಾ ಸ್ವಾಮಿ ಪ್ರಾಣೇಶ್ವರ ಹಾರಿಯೇ ಕಡೆಯದಾಗಿ ಒಂದೇ ಒಂದು ಆಡಿಕೊಂಡು ಹೋಗೋಣ ಸ್ವಾಮಿ ಹಾರಿಯೇ ವೇಳೆ ಆಯ್ತು, ರೆಡಿ ಹೋಗೋಣ. ಮನಸೋತೆನೋ ನಲ್ಲ ನಿನಗೆ ಹಾರಿಯೇ ಬಿಡು ಮೌನ ಬಾರ ಬಯಸಿರುವೆ ಸ್ವಾಮಿ ಹಾರಿಯೇ ಪ್ರಾಣೇಶ್ವರ ಹಾರಿಯೇ ಹೇಳೋಳಾಗು. ಮೌನ ಬಾರ ಬಯಸಿರುವೆ ಮನಸೋತನು ಅಲ್ಲ ನಿನಗೆ ಮೌನ ಬಾರ ಬಯಸಿರುವೆ ಬಿಡು ಮೌನ ಬಾರ ಬಯಸಿರುವೆ ಮನಸೋತನು ಹಾರಿಯೇ ಬೇಡ ರಸ ಬಯಸಿದ ಭಾವ ಇದು ನಿನಗಾಗಿ ಕಾದಿದ ಜೀವ ಮೋಹ ಎನ್ನೆಯ ಈ ದಾಹ ಅಲ್ಲ ಸವಿಬಾರ ನೀಯನ ವಿರಹ ಬಿಡು ಮಾನವ ತೋರುದ ಕಾವಲಿಗೆ ಬಿಡು ಮಾನವ ತೋರದ ಬಾಬಳಿಗೆ ಸ್ವಾಮಿ ಹಾರಿಯೇ ಪ್ರಾಣೇಶ್ವರ ಹಾರಿ ಹೇಳೋಳಾಗು. ಓ ಸ್ವಾಮಿ ಇಲ್ಲಿ ಹೇಳೋಳಾಗು ಹಾರಿಯೇ. ನಿನಗೆ ಸ್ವಾಮಿ ಹಾರಿಯೇ ನಗಬಾರ್ದೆ ಮನಸೋತೆನು ನಲ್ಲ ನಿನಗೆ ಬಾರ ನಿನಗೆ ಇಡು ಮೌನ ಬಾರ ಬಯಸಿರುವೆ ಮನಸೋತೆನೋ ಯಾರು ಹುಡಿಯನ ಬಿಳಿ ಹೂವು ಅಲ್ಲ ನಿನಗಾಗಿ ತಂದೆನು ಚೆಲುವ ಮೋಹ ನನ್ನ ಈ ಭೀತಿ ನಲ್ಲ ಸವಿಬಾರೋ ನೀಯಂಗ ವಿರಹ ಬಿಡು ತಣಿಸದ ಕಾಮಲೆ ಪ್ರೀತಿಯನ್ನ ಹಾರಿಯೇ ಹೇಳೋಳಾಗು. ಬಿಡು ತಣಿಸದೆ ಕಾಮದ ಪ್ರೀತಿಯನ್ನ ನಾನಿನ್ನ
ಸುಮಾ ಮೆಲ್ಲನೆ ಸುಮಾ ನಾನಿನ್ನ ಬಿಡನು ಎಂದಿಗೂ ನಾನಿನ್ನ ಬಿಡನು ಎಂದಿಗೂ ಪ್ರಿಯ 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 ಮನಸೋತೆನು ಅಲ್ಲ ನಿನಗೆ ಇದು ಮೌನ ಬಾರ ಬಯಸಿರುವೆ ಇದು ಮೌನ ಬಾರ ಪ್ರಿಯಸಿರುವೆ ಮನಸೋತೆನೋ ನಾರಾಯಣ ಶ್ರೀಧರ ಕೇಶವ ನಾರಾಯಣ ಶ್ರೀಧರ ಶುಭಕರ ನಾರಾಯಣ ಶ್ರೀಧರ ಕೇಶವ ಫಾಗಿಂಗ್ ಆನ್ ಮಾಡ್ರಿ ಫಾಗು ನಾರಾಯಣ ನಾರಾಯಣ ಈ ಜಗ ಒಂದು ನಾಟಕ ಮಂದಿರ ಈ ಜಗ ಒಂದು ನಾಟಕ ಮಂದಿರ ಜನರೆಲ್ಲ ಸೂತ್ರದ ಬೊಬ್ಬೆಗಳಯ್ಯ ನಾರಾಯಣ ನಾರಾಯಣ ಜನರೆಲ್ಲ ಸೂತ್ರದ ಬೊಂಬೆಗಳಯ್ಯ ನೀನಾಡಿಸಿದಂತೆ ಆಡುವರಯ್ಯ ನಾರಾಯಣ ನೀನಾಡಿಸಿದಂತೆ ಆಡುವರಯ್ಯ ನೀಲಾಮಯನು ನೀನೇ ದೇವಾ ನಾರಾಯಣ ನಾರಾಯಣ ನೀಲಾಮಯನು ನೀನೇ ದೇವಾ ಶ್ರೀಧರ ಕೇಶವ ನಾರಾಯಣ ಶ್ರೀಧರ ಶುಭಕರ ನಾರಾಯಣ ಶ್ರೀಧರ ಕೇಶವ ನಾರಾಯಣ ಈ ಜಗ ನಾಟಕ ಮಂದಿರ ನಾರಾಯಣ ಈ ಜಗ ಒಂದು ನಾಟಕ ಮಂದಿರ ಜನರೆಲ್ಲ ಸೂತ್ರದ ಬೊಬ್ಬೆಗಳಯ್ಯ ನಾರಾಯಣ ನಾರಾಯಣ ಜನ ಸೂತ್ರದ ಬೊಬ್ಬೆಗಳಯ್ಯ ನೀನಾಡಿಸಂತೆ ಆಡುವರಯ್ಯ ನೀರಾಮಯನು ನೀನೇ ದೇವಾ ಶ್ರೀಧರ ಕೇಶವ ನಾರಾಯಣ ಶ್ರೀಧರ ಶುಭಕರ ನಾರಾಯಣ ಶ್ರೀಧರ ಕೇಶವ ನಾರಾಯಣ ಸತ್ಯನಾರಾಯಣ ಲಕ್ಷ್ಮೀ ನಾರಾಯಣ 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 ನಾನು 14 ಲೋಕವನ್ನು ಸುತ್ತಿ ಬಂದರೂ ಸಹ ಈ ದಿನದ ಕಲಹಕ್ಕೂ ಮುಂದಿನ ನಾಟಕಕ್ಕೂ ಪೀಠಿಕೆನ ಹಾಕಲು ತಕ್ಕ ಸಮಯವೇ ದೊರೆಯಲಿಲ್ಲವಲ್ಲ. ನಾರಾಯಣ ನಾರಾಯಣ ಇರಲಿ, ನಾನೀಗ ಯಾರಲ್ಲಿ ಹೋಗಿ ಯಾರಲ್ಲಿ ಕಲನುಂಟು ಮಾಡಲಿ. ನಾರಾಯಣ ನಾರಾಯಣ ಆಹಾ ಮರೆತಿದ್ದೇನೆ. ನಾನೀಗ ಆ ಮಹೇಂದ್ರನ ಆಸ್ಥಾನಕ್ಕೆ ಹೋಗಿ ಆ ಕಳಿಂಗ ರಾಜ್ಯವನ್ನು ಪರಿಪಾಲಿಸುತ್ತಿರುವ ಆ ಸುಶ್ರುತ ಮಹಾರಾಜನ ವಿಚಾರ ತಿಳಿಸಲು ನಾನೀಗಲೇ ದೇವಲೋಕಕ್ಕೆ ಹೋಗು. ನಾರಾಯಣ 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 ಪಾಲಯ ತೇಜೋ ನಿಲಯ ನಿಮಾಧವ ಪಾಲಯ ತೇಜೋ ನಿಲಯ ಮುಗಿತಾ ಇದು ಪವರಾಗ ತಾಳ ಪ್ರಕಾಶ ನಾರಾಯಣ ನಾರಾಯಣ ಪವರಾಗ ತಾಳ ಪ್ರಕಾಶ ಪ್ರಕಟಿತ ನಂದನ ಭೂಷಣ ಮೋದ ನಾರಾಯಣ ಪ್ರಕಟಿತ ನಂದನ ಭೂಷಣ ಮೋಲ ಬಾಲಯ ತೇಜೋ ನಿಲಯ
ಬರ್ಬೇಕು ನಾರಾಯಣ ಹೋಗೋ ಬೇಗ ಕರೆಗೋ ಪಾಂಡು ಸೋದಾಗರನೇ ಬಾಸುರನ ಪಾಂಡು ಸೋದಾಗರ ನಾರಾಯಣ ಪಾಂಡು ಸೋದಾಗರನೇ ಬಾಸುರನಯನ ಪಾಂಡು ಸೋದಾಗರ ಭವ ಭಯಗಾರಾಡು ಭಯ ಹರಾಡು ಬಾರ ಗಂಭೀರ ಭವ ಭಯಗಾರಾಡೋತ ಭವ ಭಯ ಹರಾಡೋತ ಬಾರ ಗಂಭೀರ ಬಾಲಯ ತೇಜೋ ಗಿಲಯ ನಿಮಾಧವ ಬಾಲಯ ತೇಜೋ ಗಿಲಯ ಮಾಧವ ನಾರಾಯಣ ನಾರಾಯಣ ಮಂತ್ರಿ ಕ್ಷೇಮ ವೇಳೈ ಮಂತ್ರಿ ಶೇಖರನ್ ಕ್ರಮವಾದಿ ಪೇಳ ಕ್ಷೇಮ ವೇಳೈ ಮಂತ್ರಿ ಶೇಖರನ್ ಮಂತ್ರಿ ಕಾಲ ಕಾಲಕ್ಕೆ ಮಳೆಗಳು ಬೀಳುತ್ತೆ ಮಂತ್ರಿ ಕಾಲ ಕಾಲಕ್ಕೆ ಮಳೆಗಳು ಬೀಳುತ್ತೆ ಬೆಳೆದು ಬೆಳೆಗಳು ಪಾಲಿಸುವುದೀಪತೆ ಬೆಳೆದು ಬೆಳೆಗಳು ಪಾಲಿಸುವುದೀಪತೆ ಸುಖದಿಂಬಾಳ್ವರೆ ಪ್ರಜೆಗಳೆಲ್ಲರೂ ಸುಖದಿಂಬಾಳ್ವರೆ ಪ್ರಜೆಗಳೆಲ್ಲರೂ ವೇಳ ಮಾದಿ ಶೇಖರನ್ ಕ್ರಮವಾದ ವೇಳೈ ಮಹಾಪ್ರಭು ನಮ್ಮ ದೇವಲೋಕದಲ್ಲಿ ದೇವತೆಗಳೆಲ್ಲರೂ ಸತ್ಯ ಧರ್ಮದಿಂದ ಬಾಳುತ್ತಿರುವರೆ ಅದು ಅಲ್ಲದೆ ಸದಾ ಕಾಲದಲ್ಲಿಯೂ ಆ ಶ್ರೀಯರನ್ನು ಜ್ಞಾನಿಸುತ್ತಾರೆ ಅದನ್ನು ತಿಳಿಸುವನಾಗು ಅಪ್ಪಣೆ ಮಹಾಪ್ರಭು. ಭುವನಾಧೀಶನೆ ಭುಕ್ತಿ ವಿಲಾಸನೆ ಅವತರಿಸೈ ಮೊಗದೇ ಮಹಾಪ್ರಭು. ಮಂತ್ರಿ ಭುವನಾಧೀಶನೆ ಭುರಿ ವಿಲಾಸನೆ ಅವತರಿಸೈ ಮೊಗದೇ ವಿಫಲಿಪ ರಾಜ್ಯದ ವಿವರವೆಲ್ಲ ತೇಜ ವಿಲಾಸದಲ್ಲಿ ಮಹಾಪ್ರಭು. ಮಂತ್ರಿ ವಿಫಲಿಪ ರಾಜ್ಯದ ವಿವರವೆಲ್ಲ ತೇಜ ವಿಲಾಸದಲ್ಲಿ ಭುವನಾಧೀಶನೆ ಪುರಿ ವಿಲಾಸನೆ ಅವತರಿಸೈ ಮಗದೇ ಮಹಾಪ್ರಭು. ಮಂತ್ರಿ ರಾಜಾಧಿರಾಜಂ ತೇಜೋ ವಿಲಾಸಂ ಆಧರಿಸೈ ಮದದೇ ಮಹಾಪ್ರಭು. ಮಂತ್ರಿ ರಾಜಾಧಿರಾಜಂ ತೇಜೋ ವಿಲಾಸಂ ಆಧರಿಸೈ ಮದದೇ ಸುಮವಿಲ್ಲ ಸತ್ಯ ಧರ್ಮವ ಬಿಡದೆ ಬಾಳು ತೀರ್ಪರೈ ಸುಮವಿಲ್ಲ ಸತ್ಯ ಧರ್ಮವ ಬಿಡದೆ ಬಾಳು ತೀರ್ಪರೈ ಭುವನಾಧೀಶನೆ ಪುರಿ ವಿಲಾಸನೆ ಅವತರಿಸೈ ಮಗದೇ ಮಹಾಪ್ರಭು. ಮಂತ್ರಿ ನಮ್ಮ ದೇವಲೋಕದಲ್ಲಿ ದೇವತೆಗಳೆಲ್ಲರೂ ಸತ್ಯ ಧರ್ಮದಿಂದ ಬಾಳುತ್ತಿರೋರು ಮತ್ತೇನಪ್ಪಣೆ? ಬೇಷ್, ಬಹಳ ಸಂತೋಷ. ನಿನ್ನಂತಹ ಛತ್ರವುಳ್ಳ ಮಂತ್ರಿಯು ಎನ್ನ ರಾಜ ಸ್ಥಾನದಲ್ಲಿರುವಾಗ ನಮಗೂ ನಮ್ಮ ಆಸ್ಥಾನಕ್ಕೂ ಕುಂದು ಕೊರತೆಂದರೇನು? ನಿನ್ನ ಪೀಠದಲ್ಲಿ ಕುಳಿತುಕೊಳ್ಳನಾಗು. ಅಪ್ಪಣೆ ಮಹಾಪ್ರಭು. ಸೈನ್ಯಾಧೀಶನೇ ಮಹಾಪ್ರಭು. ಬೆಳೈ ಸೈನ್ಯಾಧಿನಾಥಾನೆ ನಮ್ಮ ಸೈನ್ಯದ ರೀತಿಯ ಬೆಳೈ ಸೈನ್ಯಾಧೀಶನೇ ಮಹಾಪ್ರಭು. ಶತ್ರು ಬಹುಪರ ಬುದ್ಧಿ ಸೈನ್ಯವು ಸೈನ್ಯಾಧೀಶನೇ ಮಹಾಪ್ರಭು. ಶತ್ರು ಬಹುಪರ ಬುದ್ಧಿ ಸೈನ್ಯವು ಮುದ್ದು ಬಿಡಿಯುತ್ತಲೇ ತಪೋಸುತ್ತೆ ಸೈನ್ಯಾಧೀಶ
ಬೇಳೈ ಸೈನ್ಯಾಧಿನಾಥಾನೆ ನಮ್ಮ ಸೈನ್ಯದ ರೀತಿಯ ಬೇಳೈ ಸೈನ್ಯಾಧೀಶನೇ ಪ್ರಭು ನಮ್ಮ ಸೈನ್ಯವನ್ನು ಯಾವ ರೀತಿ ಇಟ್ಟಿರುವ ಅದನ್ನು ತಿಳಿಸು ನಾವು ಅಪ್ಪಣ ಪ್ರಭು ಹುಟ್ಟುವ ಸತ್ತು ಸೈನ್ಯವನ್ನು ಪ್ರಭು ಸೈನ್ಯಾಧೀಶನೇ ಹುಟ್ಟುವೆ ಶತ್ರು ಸೈನ್ಯವನ್ನು ಹುಟ್ಟಿ 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 ಪುಡಿ ಮಾಡುವೆನು ಶತ್ರುಗಳನ್ನ ಸೈನ್ಯಾಧೀಶನೇ ಧರಣಿ ಬಿಡು ಬಿಡು ಚಿಂತೆಯ ಸೈನ್ಯಾಧೀಶನೇ ಚಿಂತೆಯ ಕಳೆದುಕೊಳ್ಳಿಸಿದ ವೈರ್ಯ ಧರಣಿ ಬಿಡು ಬಿಡು ಚಿಂತೆಯ ಸೈನ್ಯಾಧೀಶನೇ ಹೇಳಿ ಬರುವರ ವೈರಿಶೀಲಗಳ ಬಲ ಬಲ ಹೇಳಿ ಬರುವರ ವೈರಿಶೀಲಗಳ ಶೂರಗೊಳ್ಳುವೆ ಧಾಡಿ ಪಾಲ ಶೂರಗೊಳ್ಳುವೆ ಧಾಡಿ ಪಾಲ ಅಡಿಯೋ ಗಂಟೆ ಬುಡುಬುಡಿ ಕುಟ್ಟೆ ಸೈನ್ಯಾಧೀಶನೇ ಗಂಟೆ ಬುಡುಬುಡಿ ಕುಟ್ಟಿ ಹೊಂಡ ಮುಂಡ ಕಂಡಾಡುವೆನೋ ಹೊಂಡ ಮುಂಡ ಕಂಡಾಡುವೆನೋ ಹೊಂಡ ಮುಂಡ ಕಂಡಾಡುವೆನೋ ಧರಣಿ ಬಿಡು ಬಿಡು ಚಿಂತೆಯ ಕಳೆದುಕೊಳ್ಳಿಸುವ ವೈರ್ಯ ಧರಣಿ ಬಿಡು ಬಿಡು ಚಿಂತೆ ಬಿಡು ಚಿಂತೆಯ ಬಿಡು ಚಿಂತೆಯ ಸೈನ್ಯಾಧೀಶನೇ ಪ್ರಭು ಸೈನ್ಯಾಧೀಶನೇ ನಮ್ಮ ಸೈನ್ಯವು ಕರಿಗಳ ಗುಂಪಿಗೆ ಕೇಸರಿ ನುಗ್ಗಿದಂತೆ ಶತ್ರು ಸೈನ್ಯವನ್ನು ಹಿಮ್ಮೆಟ್ಟಿಸುತ್ತ ಬಹಳ ಪರಾಕ್ರಮದ ಮೆರೆಯುತ್ತಿರುವುದು ಮತ್ತೇನಪ್ಪಣೆ ಬಹಳ ಸಂತೋಷ. ನಿನ್ನಂತಹ ಪರಾಕ್ರಮಿಯಾದ ಸೈನ್ಯಾಧೀಶನು ಎನ್ನ ರಾಜ ಸ್ಥಾನದಲ್ಲಿರುವಾಗ ನಮ್ಮ ಸೈನ್ಯಕ್ಕೆ ಕುಂದು ಕೊರದೆಂದರೇನು? ನಿನ್ನ ಪಿಡುಗುಗಳು ಮಂತ್ರಿ ಸೈನ್ಯಾಧೀಶರೇ. ಹರುಷವಾನಂದನೋ 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 ವರ ಸಚಿವ ಸೈನ್ಯಾಧೀಶರಿರುವ ವರ ಸಚಿವ ಸೈನ್ಯಾಧೀಶರಿರುವ ತನಕ ಹರುಷವಾನಂದನೋ 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 ಹಿತವೇ ನಿಮ್ಮಯ ಹಿತವಾಕ್ಯವನ್ನ ಬೇಳುತ್ತೆ ಹಿತವಂತರೇ ನಿಮ್ಮಯ ಹಿತವಾಕ್ಯವನ್ನ ಬೇಳುತ್ತೆ ಅತಿಶಯ ಬೆಸರನ್ನು ಪಡೆದಿರುವೆನು ದಿಟ ಅತಿಶಯ ಬೆಸರನ್ನು ಪಡೆದಿರುವೆನು ಹರುಷವಾನಂದನೋ 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 ಮಂತ್ರಿ ಮಹಾಪ್ರಭು ಸೈನ್ಯಾಧೀಶನೇ ಮಹಾಪ್ರಭು ನಿನ್ನಂಥ ಛತ್ರವುಳ್ಳ ಮಂತ್ರಿಯು ನಿನ್ನಂಥ ಪರಾಕ್ರಮಿಯಾದ ಸೈನ್ಯಾಧೀಶನು ಎನ್ನ ರಾಜ ಸ್ಥಾನದಲ್ಲಿರುವಾಗ ನಮ್ಮ ಆಸ್ಥಾನಕ್ಕೆ ಕುಂದು ಕೊರತೆಂದರೇನು? ನಿಮ್ಮ ಪಿಡದಲ್ಲಿ ಕುಳಿತುಕೊಳ್ಳನಾಗು. ಅಪ್ಪಣೆ ಮಹಾಪ್ರಭು. ಸೈನ್ಯಾಧೀಶನೇ ಮಹಾಪ್ರಭು ನೀನಿನ್ನು ಸೈನ್ಯವನ್ನು ನೋಡಿಕೊಳ್ಳನಾಗು ನಡೆ. ಮಹಾಪ್ರಭು ಮಂತ್ರಿ ಮಹಾಪ್ರಭು ದ್ವಾರದಲ್ಲೇನೋ ಗಲಭೆ ಆಗುತ್ತಿರುವುದು, ಹೋಗಿ ನೋಡಿಕೊಂಡು ಬರುವನಾಗು. ಮಹಾಪ್ರಭು ನಮ್ಮ ಆಸ್ಥಾನಕ್ಕೆ ತ್ರಿಲೋಕ ಸಂಚಾರಿಗಳಾದ ನಾರದ ಮಹಾತ್ಮರು ಬರುತ್ತಿರುವರು. ಏನು ನಾರದ ಮಹಾತ್ಮರು ಬರುತ್ತವರೇ? ಹೌದು ಮಹಾಪ್ರಭು. ಅವನ್ನು ರಾಜ ಮರ್ಯಾದೆಯಿಂದ ಕರೆತರುವರಾಗಿ. ಅಪ್ಪಣೆ ಮಹಾಪ್ರಭು.
ಗುರುಗಳಾದ ನಾರದ ಮಹಾತ್ಮರಿಗೆ ನಮಸ್ಕರಿಸುವೆನು. ನಾರದ ಮಹಾತ್ಮರೇ, ಈ ಪೀಠದಲ್ಲಿ ಕುಳಿತುಕೊಳ್ಳುವರಾಗಿ ಮೂರು ಲೋಕ ಒಂದ ಚರಿಪ ನಾರದ ಮುನಿಯೇ. ನಾರದ ಮಹಾತ್ಮರೇ, ಮೂರು ಲೋಕ ಬಂದ ಚರಿಪ ನಾರದ ಮುನಿಯೇ. ನಾರದ ಮಹಾತ್ಮರೇ, ಮಹೇಂದ್ರ, ಎಂದೂ ಬಾರದಿದ್ದವರು ಈ ದಿವಸ ನಮ್ಮ ರಾಜಾಸ್ಥಾನಕ್ಕೆ ಬರಲು ಕಾರಣವೇ? ಅದು ಅಲ್ಲದೆ ಯಾವುದೇ ವಿಚಾರವಿಲ್ಲದೆ ತಾವಿಲ್ಲಿಗೆ ಬರತಕ್ಕವರಲ್ಲ. ಆದ್ದರಿಂದ ಇರುವ ವಿಚಾರವನ್ನು ನನ್ನೊಡನೆ ವಿವರವಾಗಿ ತಿರುಗುರಾಗಿ ನಾರದ ಮಹಾತ್ಮರೇ. ನಾರಾಯಣ ನಾರಾಯಣ. ಮಹೇಂದ್ರ, ನಾರದ ಮಹಾತ್ಮರೇ, ನಾನು ಈ ದೇವಲೋಕಕ್ಕೆ ಬಂದ ಕಾರಣವೇನೆಂದರೆ ಆ ಕಳಿಂಗ ರಾಜ್ಯವನ್ನು ಪರಿಪಾಲಿಸುತ್ತಿರುವ ಆ ಸುಶ್ರುತ ಮಹಾರಾಜನು ನೀನು ಬಲೆಯ ಮಹೇಂದ್ರ? ಹೌದು ನಾರದ ಮಹಾತ್ಮರೇ, ಬಲ್ಲೇನು. ಆತನ ಸತ್ಯ ಧರ್ಮವನ್ನು ಹೇಳುವುದಕ್ಕೂ ಕೇಳುವುದಕ್ಕೂ ಅಸಾಧ್ಯವಾಗಿರುವುದು ಮಹೇಂದ್ರ, ಅಸಾಧ್ಯವಾಗಿರುವುದು. ಏನು? ಆತನು ಅಷ್ಟೊಂದು ಸತ್ಯ ಧರ್ಮದಿಂದ ಬಾಳುತ್ತಿರುವನೇ? ಆ ಅನುಮಾನಕ್ಕೆ ಅವಕಾಶವಿಲ್ಲ ಮಹೇಂದ್ರ. ಆತನ ಸತ್ಯವನ್ನು ಕೆಡಿಸಲು ತ್ರಿಮೂರ್ತಿಗಳಿಂದ ಆಗಲಿ ದೇವತೆಗಳಿಂದ ಆಗಲಿ ಆತನ ಸತ್ಯವನ್ನು ಕೆಡಿಸಲು ಆ ನವಗ್ರಹಗಳು ಸಾಧ್ಯವಿಲ್ಲ ಮಹೇಂದ್ರ. ಅವನ ಸತ್ಯವನ್ನು ಕೆಡಿಸಿ ಕಡುಪಾಡು ಬಳಸದೆ ಹೋದರೆ ನಾನು ಸೂರ್ಯ ಪುತ್ರ ಶನಿ ದೇವನೇ ಅಲ್ಲ, ನೋಡುತ್ತಿರುವಂತ ಪರಾಕ್ರಮವನ್ನು ಸತ್ಯ ಧರ್ಮ ನಿತ್ಯ ಕಾಲದಲ್ಲಿ ಒತ್ತುತ್ತದೆ ಕಿರೀಟ. ಇದೊಂದು ಸೀನ್ ಮುಗಿಬಿಟ್ರೆ ಸಾಕು. ಸತ್ಯ ಧರ್ಮವನ್ನು ನಿತ್ಯ ಕಾಲದಲ್ಲಿ ಬೆಳೆದ ನನ್ನ ಸತ್ಯವನ್ನು ಪರಿಚಯ ಮಾಡುವೆ. ನನ್ನ ಸತ್ಯವನ್ನು ಪರಿಚಯ ಬಯಸಲು ತೆರಗೆ ಬರಳುವೆ. ನಾನೀಗ ತೆರೆಯಲ್ಲಿ ಯಾವ ಹೊರಗುಡ ಸೋದಿ ಸತ್ಯವ ಕೆಡಿಸುವೆ. ನಾನೀಗ ಸತ್ಯವ ಕೆಡಿಸುವೆ. ನಾನೀಗ ಸತ್ಯವ ಕೆಡಿಸುವೆ. ನಾನೀಗ ನಾರದ ಮಹಾತ್ಮರೇ, ನಾರದ ಮಹಾತ್ಮರೇ, ಶನಿಯ ಮಾತನ್ನು ಕೇಳಿದಿರ? ಮುಂದೆ ಆ ನರಮಾನವನ ಗತಿ ಏನು? ಹಾಗೆ ಆಗಲಿ, ನಮಗೆ ವಂದಿಸುವೆನು. ನಾರಾಯಣ
ಅರಸುತ್ತವನೋ ಲಿಂಗ ರಾಜ್ಯವೋ ಪರಮ ಸಿಗೋದೆ ಆ ಮೀರಿ ಮೆರೆಯುದೆ ತೀರನಾಸದೆ ಮಂತ್ರಿವರ್ಯ ಮಹಾಪ್ರಭು ಮೀರಿ ಮೆರೆಯುದೆ ತೀರನಾಸದೆ ಸುರರಂ ಸುರ ರಾಜಕೀ ಕಲೆ ಸಾಗಿ ಕಾಲೆ ಶ್ರೀಮಂತ ನಾದೆನೋ ನಾ ಮಂತ್ರಿವರ್ಯ ಮಹಾಪ್ರಭು ಧರಣಿ ಕುಂಕುಮ ಮುರವನಾಡುತ್ತೆ ಧರಣಿ ಕುಂಕುಮ ಮುರವನಾಡುತ್ತೆ ಬಲವಿಶೇಷನ ಕರುಣೆಯಿಂದಲೇ ಮಂತ್ರಿವರ್ಯ ಮಹಾಪ್ರಭು ಬಲವಿಶೇಷನ ಕರುಣೆಯಿಂದಲೇ ಸುಖದಿ ಬಾಳ್ವರೆ ಪ್ರಜೆಗಳೆಲ್ಲರೂ ಸುಖದಿ ಬಾಳ್ವರೆ ಪ್ರಜೆಗಳೆಲ್ಲರೂ ಸಾಗಿ ಗಾಲೆ ಶ್ರೀಮಂತ ನಾದೆನೋ ನಾ ಮಂತ್ರಿವರ್ಯ ಮಹಾಪ್ರಭು ನಮ್ಮ ರಾಜ್ಯದಲ್ಲಿ ಕಾಲ ಕಾಲಕ್ಕೆ ಮಳೆಗಳು ಬೀಳುತ್ತಾ ಬೆಳೆಗಳು ಫಲಿಸುತ್ತಾ ಪ್ರಜೆಗಳೆಲ್ಲ ಸುಖ ಸೌಖ್ಯದಿಂದಿರುವರಿ ಅದು ಅಲ್ಲದೆ ಸದಾ ಕಾಲದಲ್ಲೂ ಆ ಸ್ತ್ರೀಯನ್ನು ಎಡಬಿಡದೆ ಪೂಜಿಸುತ್ತಿರುವರಿ ಅದನ್ನು ತಿಳಿಸುವನಾಗು ಅಪ್ಪಣೆ ಮಹಾಪ್ರಭು ರಾಜಾದಿರಾಜ ಲಾಲಿಸೀಗ ರಾಜ ಕಾರ್ಯವ ರಾಜಿಸುವುದು ಜಗದಿ ಈಗ ನಿಮ್ಮ ಕೀರ್ತಿಯೋ ರಾಜಾದಿರಾಜ ಲಾಲಿಸೀಗ ರಾಜ ಕಾರ್ಯವ ರಾಜಿಸುವುದು ಜಗದಿ ಈಗ ನಿಮ್ಮ ಕೀರ್ತಿಯೋ ಮಹಾಪ್ರಭು ಮಂತ್ರಿ ಹೇಳುವನಾಗೋ ದಾನ ಧರ್ಮ ಬಿಡದೆ ನಿಮ್ಮ ಕೀರ್ತಿಯನ್ನು ಪೊಗಳುತ್ತೀರ್ವರೇ ನಿರತರಾಗಿ ಬಾಳುತ್ತೀರ್ವರೇ ಬಿಡದೆ ನಿಮ್ಮ ಕೀರ್ತಿಯನ್ನು ಪೊಗಳುತ್ತೀರ್ವರೇ ರಾಜಾದಿರಾಜ ಲಾಲಿಸೀಗ ರಾಜ ಕಾರ್ಯವ ರಾಜಿಸುವುದು ಜಗದಿ ಈಗ ನಿಮ್ಮ ಕೀರ್ತಿಯು ಪ್ರಭು ನಿಮ್ಮ ಕೀರ್ತಿಯು ಪ್ರಭು ನಿಮ್ಮ ಕೀರ್ತಿಯು ಮಹಾಪ್ರಭು ಮಂತ್ರಿ ನಮ್ಮ ರಾಜ್ಯದಲ್ಲಿ ಪ್ರಜೆಗಳೆಲ್ಲರೂ ಸತ್ಯ ಧರ್ಮದಿಂದ ಬಾಳುತ್ತಿರೋರು ಮತ್ತೇನಪ್ಪಣೆ ಬೇಷ್ ಬೇಷ್ ಬಹಳ ಸಂತೋಷ ನಿನ್ನಂತಹ ಚತುರತ ಉಳ್ಳ ಮಂತ್ರಿಯು ಎಮ್ಮ ಆಸ್ಥಾನವಿರುವಾಗ ನಮ್ಮ ರಾಜ್ಯಕ್ಕೆ ಯಾವ ಒಂದು ಕೊರತೆಯೂ ಬರಲಾರದು ನಿನ್ನ ಪೀಠದಲ್ಲಿ ನೀನು ಮನಸ್ಸುವನಾಗು ಅಪ್ಪಣೆ ಮಹಾಪ್ರಭು ದಳಪತಿಯಾದ ಸೈನ್ಯಾಧ್ಯಕ್ಷನೇ ಮಹಾಪ್ರಭು ತೆಗಿಲ್ಲ ತೆಗಿಯೋ ದಳಪ ಪೆಳು ಬೇಗನೆ ದಳಪ ಪೆಳು ಬೇಗನೆ ದಳಪ ಪೆಳು ಬೇಗನೆ ದಳಪತಿಯಾದ ಸೈನ್ಯಾಧ್ಯಕ್ಷನೇ ಮಹಾಪ್ರಭು ತುಲಾಲಿತ ದೊಡ್ಡ ಸೈನ್ಯ ಸೌಖ್ಯದಿಂದಿರುವರೆ ತುಲಾಲಿತ ದೊಡ್ಡ ಸೈನ್ಯ ಸೌಖ್ಯದಿಂದಿರುವರೆ ಛತ್ರ ರಾಜರು ಎಲ್ಲ ಕಪ್ಪ ಕಾಣಿಕೆಗಳ ಸೈನ್ಯಾಧಿಕರೇ ಮಹಾಪ್ರಭು ಛತ್ರ ರಾಜರು ಎಲ್ಲ ಕಪ್ಪ ಕಾಣಿಕೆಗಳ ದಳಪ ಪೆಟ್ಟು ಬೇಗನೆ ದಳಪ ಬೆಳು ಬೇಗನೆ ದಳಪ ಬೆಳು ಬೇಗನೆ ಸೈನ್ಯಾಧ್ಯಕ್ಷರೇ ಮಹಾಪ್ರಭು ನಮ್ಮ ಸೈನ್ಯವನ್ನು ಯಾವ ರೀತಿಯಿಂದ ಇಟ್ಟುಕೊಂಡಿರುವೆ ಅದನ್ನು ವಿಜ್ಞಾಪಿಸುವನಾಗು ಅಪ್ಪಣೆ ಮಹಾಪ್ರಭು Papa, la lista ya, waka wanika, papa, la
ಪಸನಿ ಯಥಾಪದವರು ಬೇಡ ಮಹಾಪ್ರಭು. ಸೈನ್ಯಾಧಿಕ್ಯನೇ ಮುದ್ದೆಂಜರಿ ಪಸನಿ ಯಥಾಪದವರು ಬೇಡ ಕತ್ತಿಯಿಂದಲೇ ನಾನು ಕತ್ತಾರಿಸುವನಿಗ ಮಹಾಪ್ರಭು. ಸೈನ್ಯಾಧಿಕ್ಯನೇ ಕತ್ತಿಯಿಂದಲೇ ನಾನು ಕತ್ತಾರಿಸುವನಿಗ ಉಪ ಸೈನ್ಯ ವಾಕ್ಯವನ್ನಿಗ ಉಪ ಸೈನ್ಯ ಎದ್ರಾಂತ ಬಾರುವಾರ ಸದ್ಯ ಬಂಧಿಸುತ್ತಲೇ ಎದ್ರಾಂತ ಬಾರುವಾರ ಸದ್ಯ ಬಂಧಿಸುತ್ತಲೇ ಇಳಿಯಾನ್ ಬರಲು ಕಪ್ಪಕೊಂಡು ಬರುವನಿಗ ಮಹಾಪ್ರಭು. ಸೈನ್ಯಾಧಿಕ್ಯನೇ ಇಳಿಯಾನ್ ಬರಲು ಕಪ್ಪಕೊಂಡು ಬರುವನಿಗ ಉಪಾಲ ಸೈನ್ಯ ವಾಕ್ಯವನ್ನಿಗ ಉಪಾಲ ಸೈನ್ಯ ಮಹಾಪ್ರಭು. ಸೈನ್ಯಾಧಿಕ್ಯನೇ ನಮ್ಮ ಸೈನ್ಯವನ್ನು ಯಾವ ರೀತಿ ಇಟ್ಟುಕೊಂಡಿರುವೆಂದರೆ ಕರೆಗಳ ಗುಂಪಿಗೆ ಕೇಸರಿದಂತೆ ಮರೆ ಮರೆತವರು ಬೆಂಬಾಲೆ ಕಟ್ಟುವ ವೀರಾದಿವೀರುವ ನಾನಿರುವಾಗ ಮತ್ತೇನಪ್ಪಣೆ ಮಹಾಪ್ರಭು. ಭೇಷ್ ಭೇಷ್, ಬಹಳ ಸಂತೋಷ. ನಿನ್ನಂತಹ ದಳಪತಿಯಾದ ಸೈನ್ಯಾಧಿಕ್ಯನು ಎನ್ನ ರಾಜಸ್ಥಾನದಲ್ಲಿರುವಾಗ ನಮ್ಮ ರಾಜ್ಯಕ್ಕೆ ಯಾವ ಕೊಂದು ಕೊರತೆಯೂ ಬರಲಾರದು. ನಿನ್ನ ಪೀಠದಲ್ಲಿ ನಿನ್ನ ಮನಸ್ಸುವನಾಗ ಅಪ್ಪಣೆ ಸೈನ್ಯಾಧಿಕ್ಯ ಮಹಾಪ್ರಭು. ಮಂತ್ರಿ ಸೈನ್ಯಾಧಿಕ್ಯರೇ ಮಹಾಪ್ರಭು ಅರುಜತಾಳ ಜನನ ಮನಕತೆ ಅರುಜತಾಳ ಜನನ ಅರುಜತಾಳ ಜನನ. ಮಂತ್ರಿ ಸೈನ್ಯಾಧಿಕ್ಯರೇ ಮಹಾಪ್ರಭು ಈ ಬವಕ್ಕೆ ಎಂತದೋರ ಈ ಬವಕ್ಕೆ ಸಾಟೆ ಈ ಬವಕ್ಕೆ ಎಂತದೋರ ಈ ಬವಕ್ಕೆ ಸಾಟೆ ತ್ರಿಭುವನದೊಳಗಿನ್ಯಾವ ಈಪನ. ಮಂತ್ರಿ ಸೈನ್ಯಾಧಿಕ್ಯರೇ ತ್ರಿಭುವನದೊಳಗಿನ್ಯಾವ ನೀಪನು ಸಾರ ಧರಿತ ಸಾಮ್ರಾಜ್ಯದ ಸಿರಿಯ ಸಾರ ಧರಿತ ಸಾಮ್ರಾಜ್ಯದ ಸಿರಿಯ ಮೇರೆ ಮೇರೆ ರಚಿಸ ಮನಕದೆ ಅರ್ಧ ತಾಳ ಜನನ ಅರ್ಧ ತಾಳ ಜನನ. ಮಂತ್ರಿ ಸೈನ್ಯಾಧಿಕ್ಯರೇ ತೀರ ನೆನೆಸುತ್ತೆ ದಾರುಣಿಯೋಳು ತೀರ ನೆನೆಸುತ್ತೆ ದಾರುಣಿಯೋಳು ಸಾರ ಧರಿತ ಸಾಮ್ರಾಜ್ಯದ ಸಿರಿಯ. ಸಾರ ಧರಿತ ಸಾಮ್ರಾಜ್ಯದ ಸಿರಿಯ ಮೇರೆ ಮೇರೆ ರಚಿತೆ ಮನಗದೆ ಅರ್ಧ ತಾಳ ಜನನ ಅರ್ಧ ತಾಳ ಜನನ. ಮಂತ್ರಿ ಮಹಾಪ್ರಭು ನಿನ್ನಂತಹ ಮಂತ್ರಿಯು ನಿನ್ನಂತಹ ದಳಪತಿಯಾದ ಸೈನ್ಯಾಧ್ಯಕ್ಷನು ಎಮ್ಮ ಸ್ಥಾನದಲ್ಲಿರುವಾಗ ನಮ್ಮ ರಾಜ್ಯಕ್ಕೆ ಯಾವ ಕೊಂದು ಕೊರತೆಯೂ ಬರಲಾರದು. ನಿಮ್ಮ ನಿಮ್ಮ ಪೀಠಗಳಲ್ಲಿ ಮನಿಸುವರಾಗಿ ಮಹಾಪ್ರಭು ಮಂತ್ರಿ ಮಹಾಪ್ರಭು ದ್ವಾರದಲ್ಲಿ ಏನೋ ಗಲಭೆ ಆಗುತ್ತಿರೋದು ಹೋಗಿ ನೋಡಿಕೊಂಡು ಬರುವನಾಗು. ಮಹಾಪ್ರಭು ಆಸ್ಥಾನಕ್ಕೆ ತ್ರಿಲೋಕ ಸಂಚಾರಿಗಳಾದ ನಾರದ ಮಹಾತ್ಮರು ಬರುತ್ತಿರುವರು. ಏನು ಪೂಜ್ಯರಾದ ನಾರದ ಮಹಾತ್ಮರು ದಯ ಮಾಡಿಸುತ್ತಿರುವರು. ಹೌದು ಮಹಾಪ್ರಭು. ಅವರ ರಾಜ್ಯ ಮನ್ನಡೆಯಿಂದ ಎನ್ನ ಆಸ್ಥಾನಕ್ಕೆ ಕರೆತನ್ನಿ. ಅಪ್ಪಣೆ ಮಹಾಪ್ರಭು.
ತಿಳಿಸುವೆನು. ನಾರದ ಮಹಾತ್ಮರೇ, ಈ ಪೀಠವನ್ನು ಅಲಂಕರಿಸಿ ಸುರ ಮುನಿವರ ನಿಮ್ಮಯ ನಾರದ ಮಹಾತ್ಮರೇ, ಸುರ ಮುನಿವರ ನಿಮ್ಮಯ ಪಾದ ದರ್ಶನದಿಂದ ನರಧನ್ಯನಾದಿನೇ ಮುನಿಪಾ ನಾರದ ಮಹಾತ್ಮರೇ, ತಾವು ಎಂದೂ ಬಾರದಿದ್ದವರು ಈ ದಿವಸ ಎನ್ನ ರಾಜಸ್ಥಾನಕ್ಕೆ ಬರಲು ಕಾರಣವೇನು? ಅದು ಅಲ್ಲದೆ ಯಾವ ಯಾವ ರಾಜ್ಯದಲ್ಲಿ ಸತ್ಯ ಧರ್ಮಗಳು ನೆಲೆಸಿರುವು ಎಂಬುದನ್ನು ಎನ್ನೊಡನೆ ಮರಮಾಚದೆ ವಿಶದವಾಗಿ ತಿಳಿಸಬೇಕೆಂದು ಬೇಡಿಕೊಳ್ಳುವೆನು ಪೂಜ್ಯರಿ. ನಾರದ ಮಹಾತ್ಮರೇ, ಅತ್ಯಾನಂದವಾಯಿತು. ಹಾಗೆ ನಿನ್ನನ್ನು ನೋಡಿಕೊಂಡು ನಿನ್ನನ್ನು ಆಶೀರ್ವದಿಸಿ ಹೋಗಬೇಕೆಂದು ನಾ ಬಂದಿಲ್ಲ ರಾಜೇಂದ್ರ. ನಾರದ ಮಹಾತ್ಮರೇ, ರಾಜೇಂದ್ರ, ನಮ್ಮ ಪಾದ ಧೂಳಿನಿಂದ ನಾನು ನಮ್ಮ ಅರಮನೆಯು ಧನ್ಯರಾದೆವು ಪೂಜ್ಯರೇ, ಧನ್ಯರಾದೆವು. ವಿಜಯೀ ಭವ. ರಾಜೇಂದ್ರ, ಅದು ಅಲ್ಲದೆ ಆ ಕಲಿಪುರುಷನಾದ ಆ ನವಗ್ರಹಿ ಒಡೆಯನಾದ ಆ ಶ್ರೀದೇವರ ವಿಚಾರವನ್ನು ನಿನ್ನಲ್ಲಿ ತಿಳಿಸಿ ಹೋಗಬೇಕೆಂದು ನಾ ಬಂದಿಲ್ಲ ರಾಜೇಂದ್ರ. ನಾರದ ಮಹಾತ್ಮರೇ, ರಾಜೇಂದ್ರ, ಅಂತಹ ಸುತ್ತಿಪಟವಾದ ವಿಚಾರವನ್ನು ಎನ್ನೊಡನೆ ಮನಮಾಚವೇ ವಿಶದವಾಗಿ ತಿಳಿಸಬೇಕೆಂದು ತಮ್ಮಲ್ಲಿ ಪ್ರಾರ್ಥಿಸಿಕೊಳ್ಳುವೆನು ನಾರದ ಮಹಾತ್ಮರೇ. ನಾರಾಯಣ ನಾರಾಯಣ. ರಾಜೇಂದ್ರ, ಆ ವಿಷಯ ತಿಳಿಸಲು ನನಗೆ ಸಮಯವಿಲ್ಲ. ಇಂತಹ ಕೆಲಸ ಕಾರ್ಯಗಳು ನನಗೆ ಅನೇಕವಾಗಿದ್ದವು. ಆದ್ದರಿಂದ ನಿನ್ನ ಅರಮನೆ ಇರುವ ನವಮಣಿಗಳಾದ ಬ್ರಾಹ್ಮಣೋತ್ತಮರು ವಿಚಾರಿಸಿದರೆ ನಿನಗೆಲ್ಲ ವಿಷಯವು ವಿಶದವಾಗಿ ತಿಳಿಯುವುದು ಆಗಬಹುದೇ? ನಾರದ ಮಹಾತ್ಮರೇ, ತಮ್ಮ ಅಪ್ಪಣೆಯಂತೆ ಆಗಲಿ ಪೂಜ್ಯರಿ, ತಾವಿನ್ನು ಹೋಗಿ ಬರುವರಾಗಲಿ. ರಾಜೇಂದ್ರ, ಒಂದು ಎಚ್ಚರಿಕೆ. ಏನು ನಾರದ ಮಹಾತ್ಮರೇ, ತಮ್ಮ ಮಾತಿನಲ್ಲಿ ಒಗಟು ಎಚ್ಚರಿಕೆ? ರಾಜ, ನೀರಿನ ಸತ್ಯವನ್ನು ನಿತ್ಯ ಬಿಡದೆ ಪಾಲಿಸು. ಆ ಸತ್ಯದಿಂದ ನಿನಗೆ ಸಕಲ ಜೀವನ ದೊರೆಯುವುದು. ಇದನ್ನು ನಾನು ನೆನಪಿನಲ್ಲಿರಲಿ. ಪೂಜ್ಯರೇ, ತಮ್ಮ ವಾಕ್ಯವನ್ನು ದೈವ ವಾಕ್ಯವೆಂದು ನಂಬಿ ನಡೆಯುತ್ತೇನೆ ನಾರದ ಮಹಾತ್ಮರೇ, ತಾವಿನ ಹೋಗಿ ಬರುವರಾಗಿ. ಹಾಗಾಗಿ ನಾನು ಬರುತ್ತೇನೆ. ನಾರಾಯಣ ನಾರಾಯಣ. ಯಾರಲ್ಲಿ? ಏನಪ್ಪಣೆ? ಮಂತ್ರಿವರ್ಯ, ಮಹಾಪ್ರಭು, ನಮ್ಮ ಅರಮನೆಯಲ್ಲಿರುವ ನವಮಣಿಗಳಾದ ಪಂಡಿತೋತ್ತಮರನ್ನು ಕೂಡಲೇ ರಾಜಸ್ಥಾನಕ್ಕೆ ಬರಮಾಡು. ಅಪ್ಪಣೆ ಮಹಾಪ್ರಭು. ನಾರಾಯಣ ನಾರಾಯಣ. ಒಂದು ಬೀಜವನ್ನು ಹೂರಿದ್ದಾಯಿತು. ಆ ಬೀಜವು ಮೊಳಕೆಯಾಗಿ ಸಸಿಯಾಗಿ ಗಿಡವಾಗಿ ಆನಂತರ ಮರವಾಗುವುದು. ಆನಂತರ ಹೂವಾಗಿ ಕಾಯಾಗಿ ಹಣ್ಣಾಗುವುದು. ಅಂತಹ ಹಣ್ಣನ್ನು ಯಾರು ಚಿಂದಿ ಮಾಡೋಣ ಆ ಟೈಮ್ಗೆ ಏನು ಬೇಜಂಕಾಲಿ ಪ್ರಿಯಂಬುದಾಗಿ ನಾನು ಒಂದು ದಿವಸಕ್ಕೆ ಒಂದು ಸುಳ್ಳನ್ನಾಗಲಿ ಅಥವಾ ಒಂದು ಚಾಡಿಯನ್ನಾಗಲಿ ಹೇಳಿದ ಒಂದು ಪಕ್ಷದಲ್ಲಿ ನನಗೆ ಅರ್ಭಸೋಲೆ ಬರುವುದು.
ಅದು ಹೇಗೆಂದರೆ ಹೊಟ್ಟೆ ನೋವು ಎಂಬುದಾಗಿ. ನಾನೀಗ ಮಾಡಿರುವ ತಂತ್ರವೇನೆಂದರೆ ಆ ಶನಿದೇವರಿಗೂ ಆ ಶತ್ರುಘ್ನಿಗೂ ಗಲವನ್ನು ತೊಂದೊಡ್ಡಿರುವುದು. ಅದು ಮುಂದೆ ಏನಾಗುವುದು ನೀವೇ ನೋಡುತ್ತೀರಿ. ನಾರಾಯಣ ನಾರಾಯಣ. ಭೋಜನವೆಂದರೆ ಯೋಜನವಾದರೂ ಹೋಗುವೆವೋ ಈ ಜಗದೇ ಜಗದೇ ರಾಧಿಪದುಗವನು ನಾವಂದೆ ರಾಜರ ಮನೆಯಲ್ಲಿ ಭೋಜನವೆಂದರೆ ಯೋಜನವಾದರೂ ಹೋಗುವೆವೋ ಹಪ್ಪಳ ಸಂಡಿಗೆ ಒಪ್ಪಿನ ಕಾಯಿಗಳು 70 ತಿನ್ನುವೆವೋ ತಿನ್ನುವೆವೋ ಬೇಗುವೆವೋ ತಿನ್ನುವೆವೋ ಬೇಗುವೆವೋ ರಾಧಿಪದುಕವನು ನಾ ಬಂದೆ ರಾಜರ ಮನೆಯಲ್ಲಿ ಭೋಜನವೆಂದರೆ ಯೋಜನವಾದರೂ ಹೋಗುವೆವೋ ಹೋಗುವೆವೋ ನಾ ಹೋಗುವೆವೋ ಹೋಗುವೆವೋ ನಾ ಹೋಗುವೆವೋ ಬಾಳೆಯ ತಿಂಡಿಗೆ ಬೇಳೆಯ ಬೆರೆಸಿ ಮಾಡಿದ ಪಲ್ಯಗಳಷ್ಟೋ ಅಷ್ಟೋ ಇಷ್ಟಿಷ್ಟೋ ತಿನ್ನುವೆವೋ ತೇಗುವೆವೋ ರಾಜಿಪದುಕವನು ನಾ ಬಲ್ಲೆ ರಾಜರ ಮನೆಯಲ್ಲಿ ಭೋಜನವೆಂದರೆ ಭೋಜನವಾದರೂ ಹೋಗುವೆವೋ ಹೋಗುವೆವೋ ನಾ ಹೋಗುವೆವೋ ಹೋಗುವೆವೋ ನಾ ಹೋಗುವೆವೋ ಬನ್ನಿ ಸ್ವಾಮಿ ಬನ್ನಿ ದೇವ ಮಾದೇವ ಬಾರೋ ಸ್ವಾಮಿ ಮನೆಯ ಮಾದೇವ ಬಾರೋ ದೇವ ಮಾದೇವ ಬಾರೋ ಸ್ವಾಮಿ ಮನೆಯ ಮಾದೇವ ಬಾರೋ ಏಳೇಳು ಮಲೆಯ ಮೇಲೆದು ಮಲೆಯಲ್ಲಿ ನೆಲೆಗೊಂಡು
ಏನಾಯ್ತು ಮುಂಡೆ ಮಗನೇ? ದರಿದ್ರ ಮುಂಡೆದ ದೂರ ನಿಂತ್ಕೊಳ್ಳೋ ನೀನು, ದೂರ ನಿಂತ್ಕೊ. ಏನಾರ ಆಗ್ಬಿಡಿ ನೀನ್ ದೂರ ನಿಂತ್ಕೊಳ್ಳೋ. ಏನಾಯ್ತು? ಏನ್ ಹೇಳ್ತಾ ಇರೋದು? ಏನು ತಾವು ಇಲ್ಲಿಗೆ ಯಾವಾಗ ಚಂಬು ಚಂಬು ಕೇಳ್ತೇನೋ? ಅಯ್ಯೋ ಅಯ್ಯೋ ಮುಂಡೆ ಮಗನೇ, ಪಂಚೇನ ಅವ್ರು ಹೇಳ್ತಾವ್ರೆ ತಾವು ಇಲ್ಲಿಗೆ ಯಾವಾಗ ಅಯ್ಯೋ ದಾರಿದ್ರು ಮುಂಡೆದ, ಸಾದ್ರು ಮುಂಡೆದ, ಮನುಷ್ಯ ಮುಂಡೆದ. ಈಗಲೂ ಬಿಟ್ಟಿಲ್ಲ ತಾವು ಇಲ್ಲಿಗೆ ಯಾವ ಬರಣವಾಯ್ತು? ನಾನು ಹೀಗಾನೆ ಬರಣವಾಯ್ತು. ತಾವೆಲ್ಲ ಯಾವ ಬರಣವಾಯ್ತು? ಅರ್ಧ ಬಂದಿಲ್ಲ. ಏ ಪಟಿಕ 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 ಮಹಾರಾಜರಿಂದ ಓಲೆಗಿಲೆ ಬಂದಿತ್ತೆ ಅಂತವ್ರೆ. ಅಯ್ಯೋ ಇಟ್ಕೊಂಡಲ್ಲ ಕಿವಿ ಓಲೆ. ಅಯ್ಯೋ ಅವ್ರ ಅಜ್ಜಿ ಕರಿಯೋನೆ ಬಂದಿತ್ತೆ. ಮಹಾರಾಜ ಕಡೆಯಿಂದ ಲಿಖಿತ ಬಂದಿತ್ತೆ ಅಂತ. ಏನ್ ಬಂದಿತ್ತು? ಲಿಖಿತ. ಅಯ್ಯೋ ನೀನ್ ಅಲ್ಲೇ ನಿಂತ್ಕೊಂಡು ಹೇಳು. ಅಲ್ಲ ನೀ ದೂರ ನಿಂತ್ಕೋ, ನೀ ದೂರ ನಿಂತ್ಕೋ. ಲಿಖಿತ ಹೌದು ನಮ್ಗೋ ಬಂದಿತ್ತು, ನಿಮ್ಗೆಲ್ಲ ಬಂದಿತ್ತ? ಏನೇನ್ ಬಂದಿತ್ತು ನಿಮ್ಗೆಲ್ಲ? ಮಹಾರಾಜರಿಂದ ಕರೆಯೋಲೆ ಬಂದಿತ್ತು. ಏನ್ ಬಂದಿತ್ತು? ಪಂಚಾಂಗ. ಓಹೋ ಲಿಖಿತ ಯಾವ್ದೋ ಕುಂಬಳಕಾಯಿ ಬಂದಿತ್ತು. ಕುಂಬಳಕಾಯಿ. ಹಾಗಾದ್ರೆ ಎಲ್ಲರೂ ಪಂಚಾಂಗ ತಂದಿದ್ದೀರಾ? ಹೌದು ಸ್ವಾಮಿ. ಏ ಖ್ಯಾತೆ ದೇವ್ರೆ, ತಮ್ಮ ಪಂಚಾಂಗ ಯಾವುದು? ತಥಾಸ್ತು. ಮೂರಾದಿ ಪುಡವ ಸುಮ್ಮನೆ ನಿಂತ್ಕೊಳ್ರ. ಅಯ್ಯ ನಿಮ್ಮ ಅಣ್ಣ ಅಂತ ನೀ ತಮ್ಮ ಹೇಳ ಯಾವ್ದು ಪಂಚಾಂಗ? ನಮ್ದು ಹಾ ನಮ್ದು ಮಾಗಡಿ ರಂಗನಾಥ ಸ್ವಾಮಿ ಪಂಚಾಂಗ. ಅಲ್ಲಿ ಕಲ್ಯಾಣಿ ಎತ್ತ ಈಡ್ಗಾಯ ಇದೆ. 60 ರೂಪಾಯಿ ಕೆಜಿ ಆಗೋಯ್ತು. ಜಾತ್ರೆ ಬೇರೆ ಹತ್ರ ಬಂತು. ನೀನಂತೂ ಬ್ರಾಹ್ಮಣರು ಕಳ್ಕೊಂತ ಯೋಗ್ಯ ಹೋದನೆಲ್ಲ ಪಂಚಾಂಗ ಮಾಡಿಸ್ಬೋದು. ಏನೆಲ್ಲ ಅಲಂಕಾರವಾಗಿ ಬಂದ್ಬಿಟ್ಟಿದ್ದೀರಿ. ಪಂಚಾಂಗ ತಂದಿದ್ದೀರೋ? ಹೌದು. ಎರಡೂರು ಸಿದ್ಲಿಂಗೇಶ್ವರ ಮತ್ತೆ ಎರಡೂರು ಸಿದ್ಲಿಂಗೇಶ್ವರ. ಏ ಆನೆ ಹತ್ರ ಕುಂತವ್ರು ಮಾವು ತನಿನೆಯಾ? ಇಲ್ವಾ? ಮತ್ತೆ ಯಡಿಯೂರಲ್ಲಿ ಏನ್ ಮಾಡ್ತಾರೆ ವಿಭೂತಿ ಇಕ್ಕೋರ? ಏನ್ ನೀನು ಬ್ರಾಹ್ಮಣ ತರ ಕಾಣಲ್ಲ. ಬ್ರಾಹ್ಮಣ ಯೋಗಿ ಆದ್ರೆ ಏ ನಿಮ್ಮ ಪಂಚಾಂಗ ಸರಿ ಇಲ್ಲ ಬಿಡ್ರಿ. ತಾವು ತಥಾಸ್ತು ಪಂಚಾಂಗ ತಂದಿದ್ದೀರೋ? ಯಾವುದು? ಜೀವನದಲ್ಲಿ ಒಂಟಿಗೆ, ಜೀವನದಲ್ಲೇ ಒಂಟಿ. ನಿನ್ನ ಒಂಟಿ ಮಾಡಿದ್ರೆ ಮೂರಾದಿ ಇನ್ನು ಒಂಟಿ ಮಾಡ್ಬೇಕು. ಹೌದು ಅವತ್ತು ಯಾವ್ದು ಕಾರ್ಯ ಐತೆ? ಒಂಟಿ ಮಾಡ್ಲಿ ಆಯ್ತು. ಏನ್ ನೀನು ಬ್ರಾಹ್ಮಣ ತರ ಕಾಣಲ್ಲ. ಇವ್ರ ಜೊತೆ ಸೇರ್ಕೊಂಡು ನೀನು ಕುಲ್ಗೆಟ್ಟು ಹೋಗಿದ್ಯಾ. ನಿನ್ನ ಪಂಚಾಂಗನೂ ಸರಿ ಇಲ್ಲ ಬಿಡು. ಬಾರಲ್ಲಿ ತಥಾಸ್ತು. ಜಳಕ ಮಾಡ್ದೇನೋ? ಎಲ್ಲಿ? ಒಂಬಳ ಮುಖ್ಯರ ಮಾಡಕ್ಕಿರೋ ಬಾಳ ಶ್ರೇಷ್ಠ ನೋಡಿರಲ್ಲ. ನೋಡು ಪಂಚಾಂಗ ತಂದಿದೀಯಾ? ಇತ್ತ ತಿರ್ಗೋ. ಯಾವ್ದು ಪಂಚಾಂಗ? ಕಿತ್ಕೊಂಡು ಹೋಗ್ಬಿಟ್ಟು ಊಟ ತಂದೈತೆ, ಊಟ ಮಾಡಿ. ಊಟ ಐತಲ್ಲ, ನಾಯಿ ಮರಿ ಓದ್ಕೊಡೋದು ಓದ್ಕೊಟ್ಟೈತವೆ. ಅಡ್ಗುಟೆ ಸೇರ್ಕೊಂಡ್ಬಿಡು, ಬೋರ್ಗುಟೆಗೆ ಸೇರ್ಕೊಂಡ್ಬಿಡು. ಅಡ್ಗುಟೆ ಹೋಗ್ಬೇಡ. ಏನ್ ಕತೆ ನಿಂದು? ಯಾ ಚೂರಿ ತೋರ್ಸೋದಿಲ್ಲ. ಏ ಉಂಬಿಡೋ ಕತೆ. ಏನಂತ ಬ್ರಾಹ್ಮಣರು ಕಳ್ಕೊಂತ ಯೋಗ್ಯ ಹೋದನೆಲ್ಲ ಪಂಚಾಂಗ ಏನು ಸೊಂಟ ಮೇಲೆ ಕೈ ಇಟ್ಕೊಂಡು ಮುಂಡೆ ಮಗನೇ. ಶ್ರೀ ಕಾಲಭೈರವೇಶ್ವರ ಪಂಚಾಂಗ ಅವಾಗ ಇಷ್ಟೊಂದು ತಟ್ಟೆಗೆ ಹಾಕೊಂಡು
ಬಿಡಿ. ಅಲ್ಲೂ ಭೋಜನ ಈಗ ಅರವಂಟಿಕೆಗಳು ಇರ್ತವೆ. ಸ್ಟಾರ್ಟಿಂಗ್ ಏನೇ ಒಳ್ಳೆ ಅಯ್ಯೋ ಏನ್ ನೀನು ಬ್ರಾಹ್ಮಣ ತರ ಕಾಣದ ಕಣ. ಕಂಡೋರ್ ಮನೆ ಉಂಡಿ ಏನಂತೂ ಪಂಚಾಂಗ ಸರಿ ಮಾತಾಡುವಾಗ ಆಗಲ್ಲ ಅವ್ನ ಹಾಡು ಆಡ್ತಾನೆ ಹೋಗ್ಲಿ ಹೇಳೋ ಹಾಕ ತಪ್ಪಲ್ಲ ಮರ್ತ್ಬಿಟ್ಟ ಪಂಚಾಂಗ ಬಾಯಿಲಿ ಏ ಪಂಚಾಂಗ ಬೆಳಗಾನೆ ಆಡ್ತಾನೆ ನಮ್ದು ಪಂಚಾಂಗನೇ ಇಲ್ಲೇ ಪಕ್ಕದಲ್ಲಿರೋ ಬಾಳೆ ಎಲೆ ಬಾಳೆ ಒಂದೂರು ಬಾಳೆ ಲಿಂಗೇಶ್ವರ ಪಂಚಾಂಗ. ಇಷ್ಟುದ ಆಯ್ತಲ್ಲ ಎಲ್ಲಿತ್ತು ಇದು? ದೊಡ್ಡದು ನಮ್ದೆಲ್ಲ ದೊಡ್ಡದು. ಹೌದು ಹೌದು 99 ರೂಪಾಯಿ ಕೊಟ್ಟ ಪಂಚಾಂಗ ತಗೊಂಡು ನೀನಂತೂ ಬ್ರಾಹ್ಮಣರು ಕಳ್ಕೊಂತ ಯೋಗ್ಯ ಹೋದವನೆಲ್ಲ ನಿಮ್ಮ ಪಂಚಾಂಗ ತೆಗೆಸ್ಕೊಳ್ಳ ಏ ಬಾರ ಇಲ್ಲಿ ಪಂಚಾಂಗ ತಂದಿದ್ದೀರಾ? ಯಾವ್ದು ಕೈ ಇಕ್ಕಿರೇನು? ಉತ್ತುದೊಳಿ ಕೈ ಇಕ್ಕಿದ ನೀನು ಉತ್ತುದೊಳಿ ಕೈ ಆಗಿದೆ ಬಾ ನಾನು ತೋರಿಸ್ತೀರ ಉತ್ತುದೊಳಿ ಕೈ ಇಕ್ಕು. ನೀನೆಲ್ಲ ಉತ್ತುದೊಳಿ ಕೈ ಇಕ್ಕಿದ ಅವರಾಣಿ ಹಿಡಿದಂಗಲ್ಲ ಹಿಡಿತೀಯಾ? ಹಿಡಿತೀಯೇನೋ? ಅಯ್ಯೋ ಮುಂಡೆ ಮಗನೇ ಧರಿದ್ರು ಮುಂಡೆದ ಅವ್ರ ಮಗ ಅವರಾಣಿ ಹಿಡಿತಾನೆ. ಅಯ್ಯೋನು ಅವರಾಣಿ ಹಿಡಿಯ ನೀವಿಬ್ರು ಒಂದೇ. ಯಾವ್ದು ಪಂಚಾಂಗ? ಮುನೇಶ್ವರ ಪಂಚಾಂಗ ಬಹಳ ಸುಳ್ಳು. ಬಿಟ್ಬಿಟ್ರಿ ಈಗ ಬ್ರಾಹ್ಮಣರು ಈಗ ನಮ್ಮ ಬ್ರಾಹ್ಮಣರಲ್ಲಿ ಸುಳ್ಳು ಹೇಳ್ತಾ ಇರೋದು ನೀನು. ನಿಮ್ಮ ಪಂಚಾಂಗ ಸರಿ ಇಲ್ಲ ರೀ, ಸರಿ ಇಲ್ಲ ಬಿಡಿ. ಬಾರ ಇಲ್ಲಿ ನೀನ್ ನೋಡ್ರಿ ಮ್ಯಾಲ್ ಗಿಲ್ ಬಿದ್ಬಿಟ್ರೆ ನಾವ್ ಎದೋಕಾಯ್ತದೋ ಇಲ್ಲಿಂದ ಕೆಳಗಡೆ ಅಪ್ಪ ನೀನ್ ಏನು ಪಂಚಾಂಗ ತಂದಿದ್ದೀನೋ? ಇವನೇನು ಹೊಂದಿದ್ದ ಬೆಳಗ್ಗೆ ಉಪ್ಪು ಹುಣ್ಸೆಡಾಗ ನೆಲೆಗೆ ತಿಕ್ಕಿಲ್ವಂತ ನಂದೀಶ್ವರ ಅಂದ್ರೆ ಅಂದಿದ್ದಂಗ ಅವನ ಯೋಗ ಮುಂಡೆ ಮಗನೇ ಒಂದು ಸಲ ಸುಮ್ ಮ್ಯಾಲ ಬಿದ್ದು ಬಿಡು. ನೀನು ಏನು ಬ್ರಾಹ್ಮಣರ ತರ ಕಾಣ ಬ್ರಾಹ್ಮಣರ ತರನೇ ಇದ್ದಿ, ಆದ್ರೆ ಬ್ರಾಹ್ಮಣ ಏ ನಿಮ್ಮ ಪಂಚಾಂಗ ಅವನು ಹಿಂಗಂತಾನೆ ಹೆಂಗಂದ್ರೆ ಏನು ಮಾಡ್ತಾನ? ನಮ್ಮ ಪಂಚಾಂಗ ಬಾಯಿ ಮುಂದೆ ನನ್ನ ಪಂಚಾಂಗ ಹಿಂಗ್ ಕಾಲ್ತಕ್ಕಂತೆ ಶ್ರೀ ಬಸವೇಶ್ವರ ಪಂಚಾಂಗ ಏ ಅಯೋಗ್ಯ ನೀನು, ನೀನು ಅಯೋಗ್ಯ. ಬ್ರಾಹ್ಮಣ ಯೋಗ್ಯ ಏನು ಅಯೋಗ್ಯನೇ ಇರ್ಲಿ. ಕಟ್ಟೆ ಮಾತ ಮೈಕಲ್ಲಿ ಸ್ವಲ್ಪ ಏ ಸುಮಾರು ಮೋಡದೇರಿ ಎಲ್ಲಿ ಯಮ್ಮ ಬೀಳ್ತದೋ ಯಮ್ಮ ಅಂತೀವಿ. ಲೇ ಅಯೋಗ್ ಮುಂಡೆ ಮಗನ ಈ ಮಾಡ್ಕೊಳ್ಳೋ ಯಮ್ಮ ಅಲ್ಲ. ಏನ್ ಮಾಡ್ಬೇಕು ಈಗ? ಏನಾರ ಇಟ್ಟಿದ್ದೀರ ಅಂತ ಏನು ಬಾಯಿಗ ಕಳ್ದ ಸ್ವಾಮಿ ಮಾಡ್ಬಾರ್ದು ಮುಂಡೆನೆ ಸೇ ನಿಮ್ಮ ಮುಂಡ ಮೋಕ್ಷವ ಮಾಡಬಾರ್ದು ಮುಂಡೇನೆ ಶಾಲ್ವರು ಮಾಡಬಾರ್ದು ಉಂಡಾನೆ ಮಾಡ್ಬಾರ್ದು ಮುಂಡೆನೆ ನೋಡಿ ಸ್ವಾಮಿ ನಾ ಸ್ನಾನ ಕೊಡ್ತಿದ್ದೆ ಎಲ್ಲರೂ ಬಟ್ಟೆ ನಾನು ತೋರಿದ್ರವ ನಮ್ ಪುಟ್ಟಾಂಕ ಹೇಳಿದೆ. ಬಾಳೆಕಾಯಿ ನೋಡ್ರಿ ಬಾಳೆಕಾಯಿ ತಿರ್ಗಾ ಥೈರಾಯ್ಡ್ ಆಯ್ತು, ಥೈರಾಯ್ಡ್ ಆಗೈತೆ ತಿರ್ಗಾ. ಅದಕ್ಕೆ ಯಾಕೆ ಒಂದ್ ನಿಮಿಷ ನೋಡ್ತೀನಿ ರೀ. ಏ ಸ್ವಾಮಿ ಏನೋ ಸ್ವಲ್ಪ ಇಟ್ಟಾಗಿದ್ದಾಳೆ ಎಲ್ಲ ಕೆಳಗಡೆ ಕಿತ್ತ. ಏ ಕೆಳಗಡೆ ಕೂತ್ಕೊಡ್ರು. ನಾಗಣ್ಣ ಹಿಡೀರೋ ಕೊಡೋ ತಿಂದಿನ ಬಿಡಿ ಅದನ್ನೆಲ್ಲಾರು ಕೊಡೋ. 12 ಕಾಲ ಚಂದ್ರಸ ಬಿಡ್ಬೇಕು. ಹಿಡಿಯೋ ಇವನೇನು ಕೈ ಹೊಡ್ತದೆ ಇಂಥದ್ದು ಎಸೆಟ್ಟು ಬೈದು ಬಿಡ್ಬೇಕು. ಇನ್ನು ವಿಳ್ಳೆದೆಲ್ಲ ತೊಟ್ಟು ಹಾಕಬೇಕು ನೋಡಿ. 12ವರೆಗಾರು ಬಿಡ್ಬೇಕಲ್ಲ. ತಾಂಬೂಲ ಗೊತ್ತಿಲ್ವೇ?
ಎಲೆ ವಿಳೆದೆಲೆ ತೊಟ್ಟು ಹಾಕೊಂಡು ಸ್ವಲ್ಪ ಹೊಗೆ ಸೊಪ್ಪು ಹಾಕಬೇಕು. ಸೋಮಾರಿ ಕಟ್ಟೆ ಅಟ್ಗುಡ್ಡೆ ನೀರೇ ಹೊಗೆ ಸೊಪ್ಪು ಹಾಕೊಂಡು ಸ್ವಲ್ಪ ಸುಣ್ಣ ಹಾಕಬೇಕು. ತಾಂಬೂಲ ಎಲೆ ಸುಣ್ಣ ಹಾಕೊಂಡು ಘಾಟ್ ಆದ್ರೆ ಘಾಟ್ ಆದ್ರೆ ಒಂದು ನಿಂಬೆ ಹಣ್ಣು ತಗೋಬೇಕು ನೋಡಿ. ನಿಂಬೆ ಹಣ್ಣು ನೀವು ಮೂರಾಗಿ ಕೂಡ ಹೊಡ್ತಿರಲ್ಲ ಇಬ್ರು. ನಿಂಬೆ ಹಣ್ಣು ಒಂದು ನಿಂಬೆ ಹಣ್ಣು ತಗೊಂಡು ಸ್ವಲ್ಪ ಕುಯ್ಕೊಂಡು ಬೀಜ ಬಾಯಿಗೆ ಕೈ ಕಣ್ಣು ಬಿಟ್ಕೊಂಡು ಕಣ್ಣು ಬಿಟ್ಕೊಳ್ಳೋ ತಪ್ಪಾಗಿರ್ತದೆ. ಸ್ವಲ್ಪ ಹುಳಿ ಹಿಂಡ್ಕೊಂಡು ಹಿಕ್ಕಿ ಹಿಕ್ಕಿ ತಿಕ್ಬಿಟ್ಟು ಮೂಗೇರ್ಸೋ ಏರ್ಸಿ ಗಮ್ಮನದೇ ನೆದೆ ಗಮ್ಮನದೇ ಗಮ್ಮನದೇ ನೆದೆ ಗಮ್ಮನದೇ ಮಜನದೇ ಮಜನದೇ ಗಮ್ಮನದೇ ನೆದೆ ಗಮ್ಮನದೇ ಮಜನದೇ ಮಜನದೇ ಗಮ್ಮನದೇ ನೆದೆ ಗಮ್ಮನದೇ. ಬ್ರಹ್ಮಾಂಡಕ್ಕೆ ಹೋಗ್ಬಿಡ್ತಾರೆ. ಹೋಗೋ ಮಾತಿರ್ಲಿ. ರಾಜಮಂದಿರಕ್ಕೆ ಹೋಗ್ಬೇಕಾರೆ ನಯ ವಿನಯ ಭಯ ಭಕ್ತಿಯಿಂದ ಹೋಗ್ಬೇಕು. ಬಹುಮಾನ ಕೊಡಲ್ಲ ಹಿಡಿದು ಸೂಲಕ್ಕೆ ಏರಿಸ್ಬಿಡ್ತಾರೆ. ನಡ್ರಿ ಹೋಗೋಣ. ಬನ್ನಿ ಹೋಗುವ ರಾಜರ ಮನೆಯ ಸೇರುವ ಬನ್ನಿ ಬನ್ನಿ ಹೋಗುವ ರಾಜರ ಮನೆಯ ಸೇರುವ ರಾಜರ ಮನೆಯ ಸೇರುವ ಔತಣವನ್ನು ಮಾಡುವ ರಾಜರ ಮನೆಯ ಸೇರುವ ಔತಣವನ್ನು ಮಾಡುವ ಬನ್ನಿ ಬನ್ನಿ ಹೋಗುವ ರಾಜರ ಮನೆಯ ಸೇರುವ 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 ಬನ್ನಿ ಸ್ವಾಮಿ ಹೋಗೋಣ. ಬಹುಶ್ರೋತ್ತಮರ ಪಾದಗಳಿಗೆ ನಮಸ್ಕರಿಸುವೆನು. ರಾಜೇಂದ್ರ ಮಂಗಳವಾಗಲಿ. ಪಂಡಿತೋತ್ತಮರೇ ರಾಜೇಂದ್ರ ಈ ಪೀಠಗಳನ್ನು ಅಲಂಕರಿಸುವ ಪಂಡಿತೋತ್ತಮರೇ ಧರಣಿ ಸುರರೆಲ್ಲರೂ ಕೇಳಿರೆ ಮಗೆ ಪಂಡಿತೋತ್ತಮರೇ ರಾಜೇಂದ್ರ ಧರಣಿ ಸುರರೆಲ್ಲರೂ ಕೇಳಿರೆ ಮಗೆ ಮೇರೆ ವಗ್ರಹಗಳು ಶ್ರೇಷ್ಠರ್ಯಾರೆಂಬುದನ್ನ ಪಂಡಿತೋತ್ತಮರೇ ನಿಮ್ಮಗಳನ್ನು ಕರೆಸಿದ ಕಾರಣವೇನೆಂದರೆ ಆ ನವಗ್ರಹಗಳಲ್ಲಿ ಅತಿ ದೊಡ್ಡದಾಯ್ತಕ್ಕಂಥ ಗ್ರಹಗಳು ಯಾವುವು ಅಥವಾ ಚಿಕ್ಕದಾಯ್ತಕ್ಕಂಥ ಗ್ರಹಗಳು ಯಾವುವು ಎಂಬುದನ್ನು ಎನ್ನೊಡನೆ ಮನಮಾಜಲು ತಿಳಿಸಬೇಕೆಂದು ತಮ್ಮಲ್ಲಿ ಪ್ರಾರ್ಥಿಸಿಕೊಳ್ಳುವೆನು ಬ್ರಾಹ್ಮಣ. ಏಳುವರಾಗಿ ಬ್ರಾಹ್ಮಣೋತ್ತಮರೇ ಪಂಡಿತೋತ್ತಮರೇ ರಾಜ
ಯಾರು ಭಯ ಭಕ್ತಿಯಿಂದ ಪೂಜಿಸುವರು ಅಂತವರಿಗೆ ಆರೋಗ್ಯ ಭಾಗ್ಯ ಐಶ್ವರ್ಯ ಭಾಗ್ಯ ಕೊಟ್ಟು ಕಾಪಾಡುತ್ತಿದೆ ಆ ಸೂರ್ಯದೇವರು ಮೇಲೆ. ಪಂಡಿತೋತ್ತಮರೇ, ನೀವು ಹೇಳ್ತಿರುವ ಆ ಸೂರ್ಯ ದೇವರು ಸಹ ಶ್ರೇಷ್ಠವಾದ ಗ್ರಹವೇ. ಏಕೆಂದರೆ ಪ್ರಪಂಚಕ್ಕೆಲ್ಲ ಬೆಳಕನ್ನು ಕೊಟ್ಟು ಕಾಪಾಡುತ್ತಿರುವ ಸೂರ್ಯ ದೇವರು ಶ್ರೇಷ್ಠವಾದ ಗ್ರಹ ಅಲ್ಲವೇ ಪಂಡಿತೋತ್ತಮರೇ? ಹೌದು. ನಾವು ಕೊಡ್ತಕ್ಕಂಥ ಫಲ ಪುಷ್ಪಾದಗಳು ತೆಗೆದುಕೊಂಡು ಹೋಗಿ ಆ ಸೂರ್ಯ ದೇವರಿಗೆ ಭಕ್ತಿ